ನೋಡಮ್ಮ ದಯದಿಂದ ನಿನ್ನ ಮಕ್ಕಳು ನಾವು, ಇಲ್ಲದ ಭಾಗ್ಯ ಕೊಡಮಾಡೆ. ಮಾಡಮ್ಮ ಧನ ಕನಕ ಧಾರೆ ಬಾರೆ, ಮಾಡಮ್ಮ ಧನ ಕನಕ ಧಾರೆ ಬಾರೆ. ನೀಡಮ್ಮ ಮನಕ್ಕೆ ಸಂತೋಷ ಧಾರೆ, ನಮ್ಮಮ್ಮ ಕೊಲ್ಲೂರು. ರಾಮಚಂದ್ರ ಸೀತಾ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ಈ ಕಾಡಿಗೆ ಬಂದು ಕೆಲವು ಸಮಯಗಳು ಕಳೆದು ಹೋಯಿತು. 14 ವರ್ಷ ವನವಾಸ, ಅಯೋಧ್ಯೆಯಿಂದ ನೇರವಾಗಿ ಈ ಪಂಚವಟಿ ಕಾನನವನ್ನ ಸೇರಿದವರು ನಾವು. ನಮಗೆ ಬೇಕಾದ ರೀತಿಯಲ್ಲಿ ಪರ್ಣಕುಟೀರವನ್ನ ಮಾಡಿಕೊಂಡು ಕೆಲವು ದಿನಗಳಿಂದ ವಾಸವಾಗಿದ್ದೇವೆ. ಇವತ್ತು ಒಂದು ವಿಶೇಷತೆಯನ್ನು ನಾನು ಕಾಣ್ತಾ ಇದ್ದೇನಲ್ಲ. ನಮ್ಮ ಮನೆಯ ಮುಂಭಾಗದಲ್ಲಿ ನೋಡಿದಿರಾ, ಒಂದು ಜಿಂಕೆ ಹತ್ತಿಂದಿತ್ತ ಇತ್ತಿಂದತ್ತ ಸಾಗುತ್ತಾ ಇದೆ. ಅದನ್ನು ಕಂಡಾಗ ಯಾರ ಮನಸ್ಸಿಗೂ ಕೂಡ ಸಂತೋಷ ಆಗಲೇಬೇಕು. ಸಣ್ಣ ಸಣ್ಣ ಕಾಲು ಬೆರಳು, ಕಾಲಿನ ಗುರುಭಾವಂಗಳು ತನ್ನಂಗ ದಿನ್ನಂಗ ದಿಕ್ಕಿಡತೋ ಎಂದು ಕುಣಿತಾ ಇದೆ. ಅಲ್ಲಿರುವಂತಹ ಜಿಂಕೆ ನಮ್ಮ ಮನೆಯಲ್ಲೇ ಇದ್ರೆ ಹೇಗೆ ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಆ ಜಿಂಕೆಯನ್ನು ನಾನು ಬಯಸ್ತಾ ಇದ್ದೇನೆ, ತಂದು ಕೊಡ್ತೀರಾ?
ಮನೆತನದಲ್ಲಿ ಹುಟ್ಟಿ ಬೆಳೆದಂತಹ ನಾವು ಅಯೋಧ್ಯ ನಗರವನ್ನು ಸೇರಿ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿತ್ತು. ಕಾರಣಾಂತರದಿಂದ ಈ ಕಾಡನ್ನು ಸೇರಿ ಅದೆಷ್ಟೋ ಸಮಯ ಕಳೆದು ಹೋಯಿತು. ಅಂದಿನಿಂದ ಇಂದಿನ ತನಕ ಯಾವ ವಿಚಾರದಲ್ಲಿಯೂ ಬೇಕು ಎನ್ನುವುದಾಗಿ ಹೇಳಿದವಳು ನೀನಲ್ಲ. ಆದ್ರೆ ಈ ಸಮಯದಲ್ಲಿ ನಮ್ಮ ಕುಟೀರದ ಮುಂಭಾಗ ಮೃಗಬಂಧುವನ್ನು ಕುಣಿಯುತ್ತಾ ಉಂಟು. ಬೇಕು ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ. ಈ ಘೋರವಾದಂತಹ ಅರಣ್ಯದಲ್ಲಿ ಅದೆಷ್ಟೋ ಮಂದಿ ದುಷ್ಟ ರಕ್ಕಸರೆಲ್ಲ ಇದ್ದಾರೆ. ಅವರು ನಿನ್ನನ್ನು ಮೋಸಗೊಳಿಸುವುದಕ್ಕಾಗಿ ಅಲ್ಲ ಮರಣಗೊಳಿಸುವುದಕ್ಕಾಗಿ ಬಂದಿರುವಂತಹ ಮೃಗ ಅದು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಅದು ನಿನಗೆ ಬೇಡ. ಅದರಿಂದ ನಮ್ಮ ಪಾಲಿಗೆ ಕೇಳು. ವಲ್ಲಭ, ದಟ್ಟವಾದಂತ ಅರಣ್ಯ ಪ್ರದೇಶವಿದು. ಈ ಅರಣ್ಯದಲ್ಲಿ ದುರುಳರು ವಾಸವಾಗಿದ್ದಾರೆ. ಅದು ದುರುಳರ ಮಾಯೆ, ಮೋಸದ ಜಿಂಕೆ ಎನ್ನುವುದಾಗಿ ಆಡ್ತಾ ಇದ್ದೀರಿ. ಸಾಮಾನ್ಯ ಕಾಡಿನ ಮೃಗದಿಂದ ಕೇಡು ಬಂತಂತಾದರೆ ಅದನ್ನ ನಾನು ನೋಡಿಕೊಳ್ತೇನಂತೆ. ನನಗರಿವಿಲ್ಲದ ರೀತಿಯಲ್ಲಿ ಆ ಜಿಂಕೆಯನ್ನು ನಾನು ಇಷ್ಟಪಟ್ಟವಳಿದ್ದೇನೆ. ಆ ಜಿಂಕೆ ನನಗೆ ಬೇಕೇ ಬೇಕು. ಅದರಿಂದ ನೀ ಏನಗೈವೆಯ ಎನ್ನುತ್ತಾಗ ಉಸುರಿದನು ಶ್ರೀರಾಮ. ಓ ಜಾನಕಿ, ಎಷ್ಟು ಹೇಳಲು ಕೇಳುವುದಿಲ್ಲ. ಬೇಕು ಬೇಕು ಎನ್ನುವುದಾಗಿ ಹಠ ಹಿಡಿಯುತ್ತಾ ಇದೆಯಾ? ಹೆಂಡತಿಯಾದ ನಿನ್ನ ಆಸೆ ಈಡೇರಿಸಬೇಕಾಗಿರುವುದು ಗಂಡನಾದ ನನ್ನ ಕರ್ತವ್ಯವಾಗಿದೆ. ಹಾಗಾದ್ರೆ ತಡ ಮಾಡುವುದಿಲ್ಲ. ಆದಷ್ಟು ಬೇಗ ಹೋಗಿ ತೆಗೆದುಕೊಂಡು ಬರ್ತೇನೆ. ಆದ್ರೆ ಒಂದು ವಿಚಾರ ಏನು? ನಾನು ತರುವುದಕ್ಕಾಗಿ ಮುಂದೆ ಹೋದಾಕ್ಷಣ ಅದು ನನ್ನನ್ನು ನೋಡಿ ಮುಂದೆ ಓಡಿ ಹೋಗ್ತದೆ. ಸಿಟ್ಟಿಗೆದಂತಹ ನಾನು ಬಾಣ ಪ್ರಯೋಗ ಮಾಡ್ತೇನೆ. ಆವಾಗ ಅದೆಲ್ಲಾದ್ರೂ ಸತ್ತು ಹೋಯಿತು ಅಂತಾದ್ರೆ ಏನು ಮಾಡೋದು? ಬಾಣನ ಪಿತನೆ ಕೇಳೋ, ಪಂಚಬಾಣನ ಪಿತನೆಗೆ ಹಸು ವಂಚಿಸುತ್ತನಿಗ ಮಡಿದುದಾದರೆ ಕಂಟುಕವ ರಚಿಸುವೆನು, ಅದರ ಚರ್ಮವ ತೆಗೆದು ಕಂಟುಕವ ರಚಿಸುವೆನು, ಅದರ ಚರ್ಮವ ತೆಗೆದು ತೋಷದಲ್ಲಿ ವಲ್ಲಭ, ನನ್ನ ಮಾತನ್ನ ಕೇಳಿ ಆ ಪ್ರಾಣಿಯನ್ನ ಅಟ್ಟಿಸಿಕೊಂಡು ಹೋಗ್ತೀರಿ. ಎಲ್ಲಿಯಾದ್ರೂ ನಿಮ್ಮ ಕೈಗೆ ಸಿಗಲಿ ಎನ್ನುವಂತಹ ಉದ್ದೇಶದಿಂದ ಬಾಣ ಪ್ರಯೋಗ ಮಾಡ್ತೀರಿ. ಇಡೀ ಪ್ರಪಂಚವೇ ತಿಳಿದುಕೊಂಡಿರುವಂತಹ ಸತ್ಯ, ರಾಮನ ಬಾಣಕ್ಕೆ ಹುಸಿಯಿಲ್ಲ ಎನ್ನುವ ಹಾಗೆ ಎಲ್ಲಿಯಾದ್ರೂ ಬಾಣ ಪ್ರಯೋಗ ಮಾಡಿದಾಗ ಆ ಜಿಂಕೆ ಸತ್ತು ಹೋಯಿತು ಅಂತಾದ್ರೆ ಅದನ್ನ ಇಲ್ಲಿವರೆಗಾಗಿ ತನ್ನಿ. ಅದರ ಚರ್ಮದಿಂದ ನಾನು ಕಂಚುಕವನ್ನ ರಚಿಸಿಕೊಳ್ತೇನೆ. ಹಾಗಾದ್ರೆ ತಡ ಮಾಡುವುದಿಲ್ಲ. ಆದಷ್ಟು ಬೇಗ ಹೋಗಿ ತೆಗೆದುಕೊಂಡು ಬರ್ತೇನೆ. ನಾನು ಬರುವ ತನಕ ನೀನು ಈ ಕುಟೀರದಲ್ಲಿ ಇರಬೇಕು. ನಿನ್ನ ರಕ್ಷಣೆಗಾಗಿ ತಮ್ಮನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಶುಭವಾಗಲಿ. ಈ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿಸಿದಂತ ಈ ಮನೆಯವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಅನುಗ್ರಹಿಸಲೆನ್ನದಾಗಿ ಆರಾಧ್ಯ ದೇವರಲ್ಲಿ ಬೇಡಿಕೊಳ್ಳುತ್ತ ಕತೆಗೆ ಮಂಗಳ ಹಾಡು.